ಶ್ರೀ ಗುರುಭ್ಯೋ ನಮಃ. ಈ ಭಾಗದಲ್ಲಿ ನಾವು ವ್ಯಾಸರಾಯರು ಮಾಡಿರುವಂತಹ ಗ್ರಂಥಗಳ ವಿವರವನ್ನು ತಿಳಿಯೋಣ. ಪ್ರಸಿದ್ಧವಾದ ಮೇರು ಕೃತಿ ಅಂತ ಅನಿಸಿಕೊಂಡಿರುವಂತಹ 3 ಗ್ರಂಥಗಳು ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅಂತ ಹೇಳಿ. ಇಲ್ಲಿ ನ್ಯಾಯಾಮೃತ ಎಂಬುವಂತಹ ಗ್ರಂಥಗಳು ಪೂರ್ಣವಾಗಿ ಮಾಯಾವಾದವನ್ನು ವಿಮರ್ಶೆ ಮಾಡುವುದಕ್ಕೋಸ್ಕರವಾಗಿ ಮಾತ್ರ ಬರೆದಿರುವಂತಹ ಗ್ರಂಥಗಳು. ಆಮೇಲೆ ತರ್ಕತಾಂಡವ ಎಂಬುವಂತಹ ಗ್ರಂಥ ನವೀನ ನ್ಯಾಯವನ್ನು ವಿಮರ್ಶನೆ ಮಾಡಲಿಕ್ಕೋಸ್ಕರವಾಗಿ ಬರೆದಿರುವಂತಹ ಗ್ರಂಥ. ಈ ಚಂದ್ರಿಕಾ ಎಂಬುವಂತಹ ಗ್ರಂಥ ತತ್ವಪ್ರಕಾಶಿಕ ಬ್ರಹ್ಮಸೂತ್ರಕ್ಕೆ ಶ್ರೀಮದ್ ಆಚಾರ್ಯರು ಬರೆದಿರುವಂತಹ ಭಾಷ್ಯ, ಆ ಭಾಷ್ಯಕ್ಕೆ ಟೀಕಾರಾಯರು ತತ್ವಪ್ರಕಾಶಿಕ ಅಂತ ಬರೆದಿದ್ದಾರೆ. ಅದಕ್ಕೆ ಟಿಪ್ಪಣಿ ರೂಪವಾಗಿ ಬರೆದಿರುವಂತಹ ಗ್ರಂಥವೇ ತಾತ್ಪರ್ಯ ಚಂದ್ರಿಕಾ ಎಂಬುವಂತಹ ಗ್ರಂಥ. ಅದಾದ ಮೇಲೆ ಸತ್ತರ್ಕ ವಿಲಾಸ ಎಂಬುವಂತಹ ಗ್ರಂಥ ನಮಗೆ ಹೆಸರಿಗೆ ಮಾತ್ರ ನಮಗೆ ಸಿಗ್ತದೆ. ಈ ಹೆಸರಿನ ಉಲ್ಲೇಖವನ್ನು ವ್ಯಾಸರಾಯರು ಮಾಯಾವಾದ ಖಂಡನ ಮಂದಾರ ಮಂಜರಿಯಲ್ಲಿ ಜೀವನ್ಮುಕ್ತಿಯ ಬಗ್ಗೆ ಮಾತಾಡಬೇಕಾದರೆ ವೃತ್ಯುಪಲಕ್ಷಿತ ಆತ್ಮ ಮೋಕ್ಷ ಇತಿ ಚೇತ್ ತಥಾಪಿ ಜೀವನ್ಮುಕ್ತೋ ಪ್ರಸಂಗ ಇತ್ಯೇಷಾದಿಕ್ ಎಂಬುದಾಗಿ ಟೀಕಾವಾಕ್ಯ ಉಂಟು. ಈ ಟೀಕಾವಾಕ್ಯದ ವ್ಯಾಖ್ಯಾನವನ್ನು ಮಾಡೋ ಕಾಲಕ್ಕೆ ವ್ಯಾಸರಾಯರು ಪ್ರಪಂಚಸ್ತು ಸತ್ತರ್ಕ ವಿಲಾಸೆ ಅಸ್ಮಾಭಿಃ ಕೃತೆ ದ್ರಷ್ಟವ್ಯ ಎಂಬುದಾಗಿ ಮಾತನ್ನು ಆಡಿದ್ದಾರೆ. ಈ ವ್ಯಾಸರಾಯರ ಮಾತಿನಿಂದ ನಮಗೇನು ಗೊತ್ತಾಗ್ತದೆ? ವ್ಯಾಸರಾಯರು ಸತ್ತರ್ಕ ವಿಲಾಸ ಎಂಬುವಂತಹ ಇನ್ನೊಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದ್ರೆ ಈ ಸತ್ತರ್ಕ ವಿಲಾಸ ಬೇರೆಯಲ್ಲ, ತರ್ಕ ತಾಂಡವ ಬೇರೆಯಲ್ಲ ಅಂತ ಸಹಜವಾಗಿ ಬರುವಂತಹ ಪ್ರಶ್ನೆ. ಯಾಕ ತರ್ಕ ತಾಂಡವ, ಸತ್ತರ್ಕ ವಿಲಾಸ, ತರ್ಕಗಳ ವಿಲಾಸ ಎಂಬುವ ಶಬ್ದಕ್ಕೆ ಆಟ, ತರ್ಕಗಳ ಆಟ. ತರ್ಕತಾಂಡವ ತರ್ಕ ವಿಲಾಸ ಎರಡು ಒಂದೇ ತರಹ ಶಬ್ದ ಇದೆಯಲ್ಲವ, ಅವಾಗ ತರ್ಕತಾಂಡವ ಬೇರೆ ಅಲ್ಲ, ಸತ್ತರ್ಕ ವಿಲಾಸ ಬೇರೆ ಅಲ್ಲ ಅಂತ ಹೇಳಬಹುದಲ್ಲವ ಅಂತ ಸಹಜವಾಗಿ ಬರುವಂತಹ ಪ್ರಶ್ನೆ. ಆದರೆ ಇದು ಅಷ್ಟು ಸರಿಯಲ್ಲ. ಯಾಕಂತಂದ್ರೆ ಮಾಯಾವಾದ ಖಂಡನ ಟೀಕೆಯಲ್ಲಿ ಬಂದಂತಹ ಜೀವನ್ಮುಕ್ತಿ ವಿಚಾರ ಬಂದ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ವಾಕ್ಯ ಅದು. ಅರ್ಥಾತ್ ಜೀವನ್ಮುಕ್ತಿಯ ವಿಚಾರವನ್ನು ಮಾಡಬೇಕಾದಾಗ ಹೇಳಿದಂತಹ ಮಾತು ಪ್ರಪಂಚಸ್ಥ ಸತ್ತರ್ಕ ವಿಲಾಸೆ ಕೃತಃ ಅಂತ ಹೇಳಿ. ಆದರೆ ತರ್ಕತಾಂಡವದಲ್ಲಿ ಜೀವನ್ಮುಕ್ತಿಯ ವಿಚಾರದ ಬಗ್ಗೆ ಒಂದು ಮಾತು ಬರೋದಿಲ್ಲ. ತರ್ಕತಾಂಡವದಲ್ಲಿ ಜೀವನ್ಮುಕ್ತಿ ವಿಚಾರ ಎಂಬ ಪ್ರಕರಣವೇ ಅಥವಾ ಅದರ ಒಂದು ಸುಳಿವೇ ತರ್ಕತಾಂಡವದಲ್ಲಿ ನಮಗೆ ಸಿಗೋದಿಲ್ಲ. ಆದ್ದರಿಂದ ತರ್ಕತಾಂಡವನೇ ಸತ್ತರ್ಕ ವಿಲಾಸ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನ್ಯಾಯಾಮೃತದಲ್ಲಿ 4ನೇ ಪರಿಚ್ಛೇದದಲ್ಲಿ ಜೀವನ್ಮುಕ್ತಿ ಭಂಗ ಎಂಬ ಪ್ರಕರಣ ಉಂಟು. ಆದ್ದರಿಂದ ಜೀವನ್ಮುಕ್ತಿಯ ವಿಚಾರ ನ್ಯಾಯಾಮೃತದಲ್ಲಿ ಇದೆ. ಆದರೆ ನ್ಯಾಯಾಮೃತವನ್ನು ಸತ್ತರ್ಕ ವಿಲಾಸ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಯಾರು ಇಲ್ಲಿಯವರೆಗೂ ಕೂಡ ಯಾರು ನ್ಯಾಯಾಮೃತವನ್ನು ಸತ್ತರ್ಕ ವಿಲಾಸ ಅಂತ ಕರೆದದ್ದೂ ಇಲ್ಲ. ವ್ಯಾಸರಾಯರು ಕೂಡ ನ್ಯಾಯಾಮೃತಂ ವಿಬುಧ ತೃಪ್ತಯೇ ಅಂತ ಹೇಳಿ ಮಂಗಳಾಚರಣೆ ಮಾಡುವ ಕಾಲಕ್ಕೆ ನ್ಯಾಯಾಮೃತ ಅಂತೆ ಶಬ್ದವನ್ನು ಆಡಿದ್ದಾರೆ. ಮತ್ತು ಒಂದೊಂದು ಪರಿಚ್ಛೇದದ ಕೊನೆಯಲ್ಲೂ ಕೂಡ ವ್ಯಾಸಯತಿನ ಸಂಗ್ರಹೀತೆ ನ್ಯಾಯಾಮೃತೆ ಅಂತ ಹೇಳಿ ನ್ಯಾಯಾಮೃತ ಎಂಬುವ ಶಬ್ದವನ್ನೇ ಅವರು ಬಳಸ್ತಾರೆ. ಮತ್ತು ಯಾವ ಟಿಪ್ಪಣಿಕಾರರು ಕೂಡ ಸತ್ತರ್ಕ ವಿಲಾಸ ಎಂಬುವಂತಹ ಹೆಸರಿನಿಂದ ನ್ಯಾಯಾಮೃತವನ್ನು ಕರೆದಿದ್ದಿಲ್ಲ. ಆದ್ದರಿಂದ ನ್ಯಾಯಾಮೃತವೇ ಸತ್ತರ್ಕ ವಿಲಾಸ ಎಂಬುದಂತೂ ಸರ್ವಥಾ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸತ್ತರ್ಕ ವಿಲಾಸ ಎಂಬುವಂತಹ ಗ್ರಂಥವು ವ್ಯಾಸರಾಯರು ಬರೆದಿರುವಂತಹ ಸ್ವತಂತ್ರವಾದ ಇನ್ನೊಂದು ಗ್ರಂಥ ಅದು ನಮ್ಮ ದುರ್ದೈವಕ್ಕೆ ಇವತ್ತಿಗೆ ಅದು ಸಿಗ್ತಾ ಇಲ್ಲ. ಆದರೆ ಕೆಲವರು ಒಂದು ಪುಸ್ತಕದಲ್ಲಿ ಅವರು ಸತ್ತರ್ಕ ವಿಲಾಸ ಎಂಬುವಂತಹ ಗ್ರಂಥವು ಮೆಡ್ರಾಸ್ ಓರಿಯೆಂಟಲ್ ಲೈಬ್ರರಿ ಒಳಗೆ ಇದೆ ಅಂತ ಹೇಳಿ ಅವರು ಬರ್ಕೊಂಡಿದ್ದಾರೆ. ಆದರೆ ಅವರಿಗೆ ನಾನು ಸಂಪರ್ಕ ಮಾಡಿ ವಿಚಾರ ಮಾಡಿದ್ದಲ್ಲಿ ಸರಿಯಾದ ಮಾಹಿತಿ ನನಗೆ ಅವರಿಂದ ಸಿಕ್ಕಿಲ್ಲ. ಆದ್ದರಿಂದ ಪ್ರಾಯ ಈ ಗ್ರಂಥವು ಕೂಡ ಇವತ್ತಿಗೆ ಉಪಲಬ್ಧವಾಗ್ತಾ ಇಲ್ಲ. ಅದಾದ ಮೇಲೆ ವೇದಾಂತ ಸಾರ ಸಂಗ್ರಹ ಖಂಡನ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಯರು ಬರೆದಿದ್ದಾರೆ. ವ್ಯಾಸಯೋಗಿ ಚರಿತೆಯಲ್ಲಿ ಈ ಗ್ರಂಥದ ಉಲ್ಲೇಖ ನಮಗೆ ಸಿಗ್ತಾ ಇದೆ. ಅಲ್ಲಿ ಕೃಷ್ಣದೇವರಾಯರ ಆಳ್ವಿಕೆ ಇದ್ದಾಗ ಕೃಷ್ಣದೇವರಾಯರಿಗೆ ವಿದ್ಯಾಧರ ಪಾತ್ರ ಎಂಬುವಂತಹ ರಾಜರು ಒಂದು ಗ್ರಂಥವನ್ನು, ಹಿಂದಿನ ಭಾಗದಲ್ಲೆಲ್ಲ ನಾವು ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ನೋಡಿದ್ದೇವೆ. ವಿದ್ಯಾಧರ ಪಾತ್ರ ಎಂಬುವಂತಹ ರಾಜನು ಆ ಗ್ರಂಥವನ್ನು ಮಾಧ್ವಮತದ ಮೇಲೆ ಅನೇಕ ಆಕ್ಷೇಪಗಳನ್ನೆಲ್ಲವನ್ನೂ ಕೂಡ ಮಾಡಿ ಅವರು ಕೃಷ್ಣದೇವರಾಯರಿಗೆ ಕೊಟ್ಟು ಕಳಿಸ್ತಾರೆ. ಅದನ್ನು ವ್ಯಾಸರಾಯರು ಮುಹೂರ್ತದಲ್ಲಿ ಅದನ್ನು ಎಲ್ಲವನ್ನೂ ಕೂಡ ಖಂಡನ ಮಾಡಿ ಪುನಃ ವಾಪಸ್ ಕಳಿಸ್ತಾರೆ. ಅದನ್ನು ಆ ಗ್ರಂಥ ವೇದಾಂತ ಸಾರ ಸಂಗ್ರಹ ಖಂಡನ ಎಂಬುವಂತಹದ್ದಾಗಿ ಆ ಗ್ರಂಥದ ಹೆಸರು ಅಂತ ಹೇಳಿ ಕೆಲವು ಪಂಡಿತರು ಹೇಳ್ತಾರೆ. ಈ ಗ್ರಂಥನೂ ಕೂಡ ಉಪಲಬ್ಧವಿದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದರ ಬಗ್ಗೆ ನಾವು ಯಾರು ಹೇಳ್ತಾರೋ ಅವರಿಗೆ ನಾನು ಫೋನ್ ಮಾಡಿ ಕೇಳಿದ್ದಾಗ
ನನಗೆ ಸರಿಯಾದ ಮಾಹಿತಿ ಅವರಿಂದ ನನಗೆ ದೊರಕಿಲ್ಲ. ಆಮೇಲೆ ಭೇದ ಸಂಜೀವಿನಿ ಅಂತ ಹೇಳಿ ಇನ್ನೊಂದು ಗ್ರಂಥ. ಈ ಭೇದ ಸಂಜೀವಿನಿ ಎಂಬುವಂತಹ ಗ್ರಂಥದ ಉಲ್ಲೇಖ ನಮಗೆ ಎಲ್ಲಿ ಸಿಗ್ತದೆ ಅಂತಂದರೆ, ಉಪಾಧಿ ಖಂಡನ ಮಂದಾರ ಮಂಜರಿಯಲ್ಲಿ ವಿಶೇಷವನ್ನು ಸಮರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಭೇದ ಸಂಜೀವಿನ್ಯಾಮಸ್ಮಾಭಿಃ ವಿಶೇಷ ಮಾಚ್ಛಾದ್ಯ ನೈಯಾಯಿಕಾದಿ ಪಕ್ಷಾಶ್ರಯಣೇನ ಭೇದ ಪಟಾದಿ ಶಬ್ದಾನಾಂ ಅಪರ್ಯಾಯತ್ವಂ ಪ್ರತ್ಯಪಾದಿ ಇತಿ ನ ತೇನ ಅಸ್ಯ ವಿರೋಧಃ ಎಂಬ ಮಾತನ್ನು ವ್ಯಾಸರಾಯರು ಆಡಿದ್ದಾರೆ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ, ಭೇದ ಸಂಜೀವಿನಿ ಎಂಬುವಂತಹ ಗ್ರಂಥವನ್ನು ಕೂಡ ವ್ಯಾಸರಾಯರು ರಚನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಇಲ್ಲಿ ಪುನಃ ನಮಗೆ ಸಹಜವಾಗಿ ಬರುವಂತಹ ಸಂದೇಹ ಏನು ಅಂತಂದರೆ, ಭೇದೋಜ್ಜೀವನ ಭೇದ ಸಂಜೀವಿನಿ ಎರಡೂ ಒಂದೇ, ಹೆಸರು ಒಂದೇ ಅಲ್ವಾ? ಉಜ್ಜೀವನ ಎಂಬುವ ಶಬ್ದಕ್ಕೆ ಅರ್ಥ ನಾವು ಹಿಂದೆ ತಿಳಿದಿದ್ದೇವೆ, ಸಂಜೀವಿನಿ ಎಂಬುವ ಶಬ್ದಕ್ಕೂ ಅದೇ ಅರ್ಥನೇ ಇರೋದು. ತಥಾಚ ನಾಮಧೇಯ ಸಾಮ್ಯದಿಂದ ಭೇದೋಜ್ಜೀವನ ಭೇದ ಸಂಜೀವಿನಿ ಎರಡು ಒಂದೇ ಅಂತ ಮಾಡಬಹುದಲ್ಲವಾ? ಎರಡು ಬೇರೆ ಬೇರೆ ಗ್ರಂಥ ಅಂತ ನಾವ್ಯಾಕೆ ಊಹಾ ಮಾಡಬೇಕು ಅಂತ ಪ್ರಶ್ನೆಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಇವೆಲ್ಲವೂ ಕೂಡ ನನ್ನ ಊಹಾ. ಇದು ಯಾಕಂತಂದರೆ ಇಲ್ಲಿ ವ್ಯಾಸರಾಯರು ಗ್ರಂಥ ರಚನೆ ಮಾಡಿದ ಕ್ರಮ ಈ ತರಹ ಇರಬಹುದು ಅಂತ ನನ್ನ ಊಹಾ ಇದು. ಅಂದರೆ ಮೊದಲಿಗೆ ಭೇದ ಸಂಜೀವಿನಿ, ಆಮೇಲೆ ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿ, ಆಮೇಲೆ ಭೇದೋಜ್ಜೀವನ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ ಅಂತ ಊಹಾ. ಯಾಕಂತಂದರೆ ಭೇದೋಜ್ಜೀವನದಲ್ಲಿ ವ್ಯಾಸರಾಯರು ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿಯ ಉಲ್ಲೇಖವನ್ನು ಮಾಡುತ್ತಾರೆ. ಆತ್ಮನಾಂ ಸ್ವಾಭಾವಿಕ ಅಭೇದೆ ಸುಖದುಃಖಾದಿ ವ್ಯವಸ್ಥಾನುಪಪತ್ತಿ ಬಾಧಿಕ ಮಂದಾರಮಂಜರಿಯಾಮಸ್ಮಾಭಿಃ ಉಪಪಾದಿತಾ ದ್ರಷ್ಟವ್ಯ ಎಂಬುದಾಗಿ ಭೇದೋಜ್ಜೀವನದಲ್ಲಿ ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿಯ ಉಲ್ಲೇಖವನ್ನು ಮಾಡ್ತಾರೆ. ತಥಾಚ ಭೇದೋಜ್ಜೀವನದಲ್ಲಿ ಮಂದಾರ ಮಂಜರಿಯ ಉಲ್ಲೇಖ ಇದೆ ಅಂತಂದರೆ, ಭೇದೋಜ್ಜೀವನ ಬರೆಯೋಕ್ಕಿಂತ ಮುಂಚೆನೇ ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿಯನ್ನು ವ್ಯಾಸರಾಯರು ಬರೆದಿದ್ದಾರೆ ಅಂತಲೇ ಅರ್ಥ ಆಯಿತು. ಆದ್ದರಿಂದ ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿಯಲ್ಲಿ ಬಂದಿರುವಂತಹ ಭೇದ ಸಂಜೀವಿನಿ ಭೇದೋಜ್ಜೀವನ ಆಗೋದಿಲ್ಲ. ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿ ಬರೆಯೋಕ್ಕಿಂತ ಮುಂಚೆನೇ ಬರೆದಿರುವಂತಹ ಗ್ರಂಥ ಅಂತ ಆಯ್ತದು. ಆವಾಗ ಭೇದ ಸಂಜೀವಿನಿಯನ್ನು ಮೊದಲಿಗೆ ಬರೆದು, ಆಮೇಲೆ ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿಯನ್ನು ಬರೆದು, ಆಮೇಲೆ ಭೇದೋಜ್ಜೀವನವನ್ನು ವ್ಯಾಸರಾಯರು ಬರೆದಿದ್ದಾರೆ ಅಂತ ಹೇಳಿ ಈ ತರಹ ಕ್ರಮ ಇಲ್ಲಿ ಇದೆ ಅಂತ ಹೇಳಿ ನಾವಿಲ್ಲಿ ಊಹಾ ಮಾಡಿ, ಕೇವಲ ಇವೆಲ್ಲ ಊಹವೇ ಹೊರತಾಗಿ ನಿರ್ಣಯಾತ್ಮಕವಾದಂತಹ ಯಾವುದು ವಿಚಾರ ಅಲ್ಲ. ನಿರ್ಣಯ ಮಾಡಲಿಕ್ಕೂ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಇತಿಹಾಸ ನಿರ್ಣಯ ಮಾಡೋದು ಬಹಳ ಕಷ್ಟ, ಕೇವಲ ಊಹಾ ಅಷ್ಟೇ ಇದು. ಆದ್ದರಿಂದ ಈ ಭೇದೋಜ್ಜೀವನ ಮತ್ತು ಭೇದ ಸಂಜೀವಿನಿ ಎರಡೂ ಕೂಡ ಬೇರೆ ಬೇರೆ ಅಂತಲೇ ನಾವು ಇಲ್ಲಿ ಗಮನಿಸಬೇಕು. ಆಮೇಲೆ ಇನ್ನೊಂದು ಇಲ್ಲಿ ವಿಚಾರಣೀಯವಾದಂತಹ ಅಂಶವೂ ಕೂಡ ಇದೆ. ಏನು ಅಂತಂದರೆ, ಈ ಭೇದೋಜ್ಜೀವನ ಎಂಬುವಂತಹ ಗ್ರಂಥಕ್ಕೆ ಹುಲಗಿ ಶ್ರೀನಾಥಾಚಾರ್ಯರು ಅಂತ ಹೇಳಿ, ದ್ವೈತಜೀವನಿ ಎಂಬುವಂತಹ ಗ್ರಂಥವನ್ನು ಬರೆದಿರುವಂತಹ ಹುಲಗಿ ಶ್ರೀನಾಥಾಚಾರ್ಯರು ಅಂತ ಹೇಳಿ ಅವರು ಈ ಭೇದೋಜ್ಜೀವನ ಎಂಬುವ ಗ್ರಂಥಕ್ಕೆ ಭೇದ ಸಂಜೀವಿನಿ ಎಂಬುವ ಟಿಪ್ಪಣಿಯನ್ನು ಬರೆದಿದ್ದಾರೆ. ಇಲ್ಲಿ ಯಾರೂ ಕೂಡ ವ್ಯಾಖ್ಯೇಯವಾದ ಗ್ರಂಥಕ್ಕೆ ಏನಿರ್ತದೋ ಹೆಸರಿರ್ತದೋ ಅದೇ ಹೆಸರನ್ನೇ ವ್ಯಾಖ್ಯಾನಕ್ಕೂ ಇಡೋದಿಲ್ಲ. ಈ ನ್ಯಾಯಾಮೃತ ಎಂಬುವ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಒಬ್ಬರು ಅಂತಂದರೆ, ಆ ವ್ಯಾಖ್ಯಾನ ಗ್ರಂಥಕ್ಕೂ ಅವರು ನ್ಯಾಯಾಮೃತ ಅಂತ ಹೆಸರಿಡೋದಿಲ್ಲ. ಕಿಂತು ಪ್ರಕಾಶಿಕಾನೋ ತರಂಗಿಣಿನೋ ಕಂಟಕೋದ್ಧಾರಣೋ ಈ ತರಹ ಹೆಸರಿಡ್ತಾರೆ ಹೊರತಾಗಿ ನ್ಯಾಯಾಮೃತಕ್ಕೆ ನ್ಯಾಯಾಮೃತ ಅಂತಲೇ ಯಾರು ವ್ಯಾಖ್ಯಾನ ಮಾಡೋದಿಲ್ಲ. ಆದ್ದರಿಂದ ಒಂದು ವೇಳೆ ಭೇದೋಜ್ಜೀವನಕ್ಕೆ ಭೇದ ಸಂಜೀವಿನಿ ಅಂತಲೇ ಹೆಸರಿತ್ತು ಅಂತಂದರೆ, ಅದಕ್ಕೆ ವ್ಯಾಖ್ಯಾನ ರೂಪವಾದಂತಹ ಗ್ರಂಥಕ್ಕೆ ಹುಲಗಿ ಶ್ರೀನಾಥಾಚಾರ್ಯರು ಭೇದ ಸಂಜೀವಿನಿ ಅಂತ ಹೆಸರಿಡ್ತಾ ಇರಲಿಲ್ಲ. ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂತಂದರೆ, ಉಪಾಧಿ ಖಂಡನ ಟೀಕಾ ಮಂದಾರ ಮಂಜರಿಯಲ್ಲಿ ವ್ಯಾಸರಾಯರು ಏನು ಹೇಳಿದ್ದಾರೋ, ಭೇದ ಸಂಜೀವಿನಿಯಲ್ಲಿ ನಾವು ಭೇದ ಪಟಾದಿ ಶಬ್ದಗಳಿಗೆ ಅಪರ್ಯಾಯತ್ವವನ್ನು ವಿಶೇಷವನ್ನು ಆಚ್ಛಾದನೆ ಮಾಡಿ ಪ್ರತಿಪಾದನೆ ಮಾಡಿದ್ದೇವೆ ಅಂತ ಏನು ಹೇಳಿದ್ದಾರೋ, ಆ ಒಂದು ಪ್ರತಿಪಾದನೆ ಭೇದೋಜ್ಜೀವನದಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಭೇದ ಪಟಾದಿ ಶಬ್ದಗಳಿಗೆ ಪರ್ಯಾಯತ್ವಾಕ್ಷೇಪಣೆ ಭೇದೋಜ್ಜೀವನದಲ್ಲಿ ಎಲ್ಲೂ ಬರದೇ ಇದ್ದದ್ದರಿಂದ ಅಪರ್ಯಾಯತ್ವ ಸಮಾಧಾನವನ್ನು ಹೇಳುವ ಕಾರಣವೂ ಕೂಡ ಭೇದೋಜ್ಜೀವನದಲ್ಲಿ ಇಲ್ಲ. ಆದ್ದರಿಂದ ಭೇದ ಸಂಜೀವಿನಿಯಲ್ಲಿ ಯಾವ ಅಪರ್ಯಾಯತ್ವ ಸಮಾಧಾನವನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೋ, ಆ ಸಮಾಧಾನ ಭೇದೋಜ್ಜೀವನದಲ್ಲಿ ಎಲ್ಲೂ ಕಂಡು ಬರದೇ ಇದ್ದರಿಂದ ಭೇದ ಸಂಜೀವಿನಿ ಮತ್ತು ಭೇದೋಜ್ಜೀವನ ಎರಡೂ ಒಂದೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಎಂಬ ಈ ಯುಕ್ತಿಯನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಆದ್ದರಿಂದ ಪ್ರಾಯ ಈ ಭೇದೋಜ್ಜೀವನ ಮತ್ತು ಭೇದ ಸಂಜೀವಿನಿ ಎರಡೂ ಕೂಡ ಬೇರೆ ಬೇರೆನೆ, ಪ್ರಾಯ ಅಲ್ಲ ಖಚಿತವಾಗಿಯೇ ಈ ಭೇದೋಜ್ಜೀವನ ಮತ್ತು ಭೇದ ಸಂಜೀವಿನಿ ಎರಡೂ ಕೂಡ ಬೇರೆ ಬೇರೆ ಅಂತಲೇ ಅನ್ನಿಸ್ತದೆ.
ಆದರೆ ಈ ಭೇದ ಸಂಜೀವಿನಿ ಎಂಬುವಂತಹ ಗ್ರಂಥವು ಕೂಡ ನಮಗೆ ಈಗ ದೊರಕುತ್ತಾ ಇಲ್ಲ. ಅದಾದ ನಂತರದಲ್ಲಿ ತತ್ವೋದ್ಯೋತ ಟೀಕಾವಿಗೆ ವ್ಯಾಸರಾಯರು ಒಂದು ಟಿಪ್ಪಣಿಯನ್ನು ಬರೆದಿದ್ದಾರೆ ಅಂತ ಹೇಳಿ ನಮಗೆ ಒಂದು ಕಡೆ ಅಷ್ಟೇ ಅದರ ಉಲ್ಲೇಖ ಸಿಗ್ತದೆ. ವ್ಯಾಸರಾಜ ಗ್ರಂಥ ಮಾಲಿಕಾ ಸ್ತೋತ್ರಂ ಅಂತ ಹೇಳಿ ಮೂರೇ ಶ್ಲೋಕದ ಒಂದು ಸ್ತೋತ್ರ ಇದೆ. ಅದರಲ್ಲಿ ಟಿಪ್ಪಣಿ ತತ್ವೋದ್ಯೋತಸ್ಯ ತಥಾ ಶ್ರೀ ತರ್ಕತಾಂಡವಂ ಅಂತ ಹೇಳಿ ವ್ಯಾಸರಾಯರು ಬರೆದಿರುವಂತಹ ಗ್ರಂಥಗಳ ಪಟ್ಟಿಯನ್ನು ಮಾಡಬೇಕಾದರೆ ಅವರು ಟಿಪ್ಪಣಿ ತತ್ವೋದ್ಯೋತಸ್ಯ ಅಂತ ಹೇಳಿ ತತ್ವೋದ್ಯೋತಕ್ಕೆ ಒಂದು ಟಿಪ್ಪಣಿಯನ್ನು ಬರೆದಿದ್ದಾರೆ ವ್ಯಾಸರಾಯರು ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಇದು ಎಷ್ಟು ವಿಶ್ವಸನೀಯ ಅಂತ ಗೊತ್ತಿಲ್ಲ. ಯಾಕಂತಂದರೆ ಈ ಶ್ಲೋಕವನ್ನು ಬರೆದವರು ಯಾರು ಅಂತಲೂ ಉಲ್ಲೇಖ ಇಲ್ಲ. ಮತ್ತು ಈ ಶ್ಲೋಕದಲ್ಲಿ ವ್ಯಾಸರಾಯರು ಬರೆದಿರುವಂತಹ ಅನೇಕ ಗ್ರಂಥಗಳ ಹೆಸರನ್ನು ಅವರು ಹೇಳೋದೇ ಇಲ್ಲ. ಆದ್ದರಿಂದ ಇದು ಎಷ್ಟು ದೂರ ವಿಶ್ವಸನೀಯ ಅಂತ ಗೊತ್ತಿಲ್ಲ. ಅದಾದ ಮೇಲೆ ವಾದ ಸಂಗ್ರಹ ಎಂಬುವಂತಹ ಗ್ರಂಥ ಇತ್ತೀಚೆಗೆ ನನಗೆ ಸಿಕ್ಕಿದೆ. ಹೊಸಪೇಟೆಯಲ್ಲಿ ಇರುವಂತಹ ಉತ್ತರಾದಿ ಮಠದಲ್ಲಿ ಪುಸ್ತಕಾಲಯದಲ್ಲಿ ವಾದ ಸಂಗ್ರಹ ಎಂಬುವಂತಹ ಹೊಸ ಗ್ರಂಥ ನನಗೆ ಈಗ ಒಂದು 3-4 ವರ್ಷಗಳ ಕೆಳಗೆ ಸಿಕ್ತು. ಅದು ಆ ಗ್ರಂಥದ ಕೊನೆಯಲ್ಲಿ ಇತಿ ವ್ಯಾಸರಾಜ ವಿರಚಿತ ವಾದ ಸಂಗ್ರಹ ಅಂತ ಹೇಳಿ ಇದೆ. ಅಂದರೆ ಈ ಕೊನೆಯ ಮಾತಿನಿಂದ ವ್ಯಾಸರಾಜ ವಿರಚಿತ ವಾದ ಸಂಗ್ರಹ ಎಂಬುವ ಮಾತಿನಿಂದ ಈ ಗ್ರಂಥವು ವ್ಯಾಸರಾಯರೇ ಮಾಡಿದ್ದಾರೇನೋ ಅಂತ ಹೇಳಿ ಒಂದು ಸಂದೇಹ ಬರಬಹುದು ಅಧ್ಯಯನ ಮಾಡುವವರಿಗೆ. ಆದರೆ ನನ್ನ ಅನಿಸಿಕೆಯಲ್ಲಿ ವ್ಯಾಸರಾಯರು ಮಾಡಿದ್ದಲ್ಲ ಅಂತ ಹೇಳಿ. ಯಾಕಂತಂದರೆ ವ್ಯಾಸರಾಯರು ಎಲ್ಲ ಗ್ರಂಥದಲ್ಲಿಯೂ ಕೂಡ ಕೊನೆಯಲ್ಲಿ ತಾವು ತಮ್ಮ ಹೆಸರನ್ನು ಹೇಳಿಕೊಳ್ಳುವ ಕಾಲಕ್ಕೆ ವ್ಯಾಸಯತಿನಾಕೃತಂ ಅಥವಾ ವ್ಯಾಸಕೃತಂ ಅಂತ ಹೇಳ್ತಾರೆ. ವ್ಯಾಸರಾಜಕೃತಂ ಅಂತ ಎಲ್ಲೂ ಹೇಳೋದಿಲ್ಲ. ವ್ಯಾಸಯತಿನಾಕೃತಂ ವ್ಯಾಸತೀರ್ಥಕೃತಂ ಅಂತ ಹೇಳ್ತಾರೆ. ಯಾಕಂತಂದರೆ ಏನು ಕ್ರಮ, ಹೆಸರು ಹೇಳೋ ಕ್ರಮ ಏನು ಅಂತಂದರೆ ತಮಗೆ ಅಧಿಕೃತವಾಗಿ ತಮ್ಮ ಗುರುಗಳು ಏನು ಹೆಸರನ್ನು ಇಟ್ಟಿರುತ್ತಾರೋ ಅಂತಹ ಹೆಸರನ್ನೇ ಹೇಳುವ ಕ್ರಮ ಇದೆ. ವ್ಯಾಸರಾಯರಿಗೆ ತಮ್ಮ ಗುರುಗಳಾದಂತಹ ಬ್ರಹ್ಮಣ್ಯ ತೀರ್ಥರು ಸನ್ಯಾಸ ದೀಕ್ಷೆಯನ್ನು ಕೊಡಬೇಕಾದಾಗ ಅಧಿಕೃತವಾಗಿ ಹೇಳಿದಂತಹ ಹೆಸರು ವ್ಯಾಸ ಅಂತ ಹೇಳಿ. ಆದ್ದರಿಂದ ವ್ಯಾಸರಾಯರು ಅದೇ ಹೆಸರನ್ನೇ ಹೇಳ್ತಾರೆ. ವ್ಯಾಸತೀರ್ಥಕೃತಂ ಅಂತ ಹೇಳ್ಕೊತಾರೆ ಕೆಲವೊಂದು ಕಡೆಗೆ, ಅಥವಾ ವ್ಯಾಸಯತಿನಾಕೃತಂ ಅಂತ ಹೇಳ್ಕೊತಾರೆ. ಎಲ್ಲ ಗ್ರಂಥದಲ್ಲಿಯೂ ಉಪಲಬ್ಧವಾದ ವ್ಯಾಸರಾಯರ ಎಲ್ಲ ಗ್ರಂಥದಲ್ಲಿಯೂ ಕೂಡ ವ್ಯಾಸರಾಯರು ಈ ತರಹನೇ ಕೊನೆಯಲ್ಲಿ ಹೇಳ್ಕೊಳ್ತಾರೆ ಹೊರತಾಗಿ ಒಂದು ಕಡೆಗೂ ಕೂಡ ವ್ಯಾಸರಾಯರು ಇತಿ ವ್ಯಾಸರಾಜಕೃತಂ ಅಂತ ಎಲ್ಲೂ ಹೇಳೋದಿಲ್ಲ. ಯಾಕೆ ವ್ಯಾಸರಾಜ ಎಂಬ ಹೆಸರು ವ್ಯಾಸರಾಯರಿಗೆ ತಮ್ಮ ಗುರುಗಳು ಕೊಟ್ಟಂತಹ ಹೆಸರು ಅಲ್ಲ. ಅದು ಕಿಂತು ತಮ್ಮ ಭಕ್ತರು ಪ್ರೀತಿಯಿಂದ ಕೊಟ್ಟಂತಹ ಹೆಸರು. ವ್ಯಾಸರಾಯರು ಮಾಧ್ವ ಗ್ರಂಥಗಳಿಗೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಮಾಡಿ ಭದ್ರವಾದ ಕೋಟೆಯಿಂದ ರಚನೆ ಮಾಡಿದ್ದಾರೆ. ಆದ್ದರಿಂದ ಅವರು ವ್ಯಾಸರೂ ಹೌದು ಮತ್ತು ರಾಜಗುರುಗಳಾಗಿದ್ದು ರಾಜರಂತೆ ಮೆರೆದವರು ಆಗಿದ್ದಾರೆ. ಆದ್ದರಿಂದ ರಾಜರೂ ಹೌದು ಅವರು ಎಂಬ ಅರ್ಥದಲ್ಲಿ ಅವರನ್ನು ವ್ಯಾಸರಾಜರು ವ್ಯಾಸರಾಯರು ಅಂತಲ್ಲ ಭಕ್ತರು ಅವರನ್ನು ಕರೀತಾರೆ ಹೊರತಾಗಿ ವ್ಯಾಸರಾಯರಿಗೆ ಅಧಿಕೃತವಾಗಿ ಇರುವಂತಹ ಹೆಸರಲ್ಲ. ಅವರಿಗೆ ಅಧಿಕೃತವಾಗಿರುವಂತಹ ಹೆಸರು ವ್ಯಾಸತೀರ್ಥ ಅಷ್ಟೇ. ಆದ್ದರಿಂದ ವ್ಯಾಸಯತಿನಾಕೃತಂ ಅಂತ ಹೇಳ್ತಾರೆ, ವ್ಯಾಸತೀರ್ಥಕೃತಂ ಅಂತಾರ ಹೇಳ್ತಾರೆ ಹೊರತಾಗಿ ವ್ಯಾಸರಾಜಕೃತಂ ಅಂತ ಹೇಳಿ ವ್ಯಾಸರಾಯರು ಎಲ್ಲೂ ಹೇಳೋದಿಲ್ಲ. ಆದರೆ ಈ ವಾದ ಸಂಗ್ರಹ ಎಂಬುವ ಗ್ರಂಥದ ಕೊನೆಯಲ್ಲಿ ಇತಿ ವ್ಯಾಸರಾಜಕೃತಂ ಅಂತ ಉಲ್ಲೇಖ ಇದ್ದದ್ದರಿಂದ ಇದು ಪ್ರಾಯ ವ್ಯಾಸರಾಜರು ಮಾಡಿರುವಂತಹ ಗ್ರಂಥ ಅಲ್ಲ. ಅಷ್ಟೇ ಅಲ್ಲದೇನೆ ಮಂದಾರ ಮಂಜರಿಯಲ್ಲಿ ಅನೇಕ ವಿಷಯಗಳು ಏನು ಹೇಳಿದ್ದಾರೆ ವ್ಯಾಸರಾಯರು. ಉಪಾಧಿ ಖಂಡನ ಮಂದಾರ ಮಂಜರಿಯಲ್ಲಿ ಅಭಾವದ ಲಕ್ಷಣವನ್ನು ಹೇಳಿದ್ದಾರೆ, ಭಾವತ್ವ ಲಕ್ಷಣವನ್ನು ಹೇಳಿದ್ದಾರೆ, ವಿಶೇಷ ಲಕ್ಷಣ ಹೇಳಿದ್ದಾರೆ, ಸ್ಮೃತಿ ಲಕ್ಷಣ, ಸತ್ಯತ್ವ ಲಕ್ಷಣ ಇತ್ಯಾದಿ ಅನೇಕ ಲಕ್ಷಣಗಳನ್ನು ವ್ಯಾಸರಾಯರು ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ ಎಲ್ಲ ಲಕ್ಷಣಗಳ ಸಂಗ್ರಹವನ್ನೇ ಈ ವಾದ ಸಂಗ್ರಹ ಎಂಬುವಂತಹ ಗ್ರಂಥದಲ್ಲಿ ಮಾಡಿದ್ದಾರೆ. ಮಾಡಿ ಪ್ರಾಯ ಆಧುನಿಕರು ಯಾರೋ ಈ ಮಂದಾರ ಮಂಜರಿಯಲ್ಲಿ ಹೇಳಲ್ಪಟ್ಟಿರುವಂತಹ ಅನೇಕ ವಾದಗಳನ್ನು ಒಂದು ಕಡೆಗೆ ಸಂಗ್ರಹ ಮಾಡಿ ವಾದಾನಾಂ ಸಂಗ್ರಹ ಅಂತ ಹೆಸರಿಟ್ಟಿದ್ದಾರೆ ಹೊರತಾಗಿ ಪ್ರಾಯ ವ್ಯಾಸರಾಯರು ಮಾಡಿದಂತಹ ಗ್ರಂಥ ಅಂತ ಇದನ್ನು ನಾವು ಇಟ್ಟುಕೊಳ್ಳುವುದು ಕಷ್ಟ. ಇಷ್ಟು ನಮಗೆ ಉಪಲಬ್ಧವಾಗಿ ಈ ಹೊತ್ತಿಗೆ ನಮಗೆ ಕೆಲವೊಂದು ಉಪಲಬ್ಧ, ಕೆಲವೊಂದು ಅನುಪಲಬ್ಧವಾಗಿದ್ದರೂ ಬೇರೆ ಬೇರೆ ಕಡೆಯಿಂದ ವಿಮರ್ಶೆ ಮಾಡಿದಾಗ ಸಿಕ್ಕಂತಹ ಗ್ರಂಥಗಳು.